ಶಿವಮೂರ್ತಿಯೇ, ಎಲ್ಲ ದೇವಾನು ದೇವತೆಗಳು ಜೋರು ಹಸ್ತದಿಂದ ನಮಸ್ಕರಿಸಿದರೆ ಈ ಬೃಂದೇಶ್ವರನು ಮಾತ್ರ ಏಕಕರದಲ್ಲಿ ನಮಸ್ಕಾರವನ್ನು ಮಾಡಲು ಕಾರಣವನ್ನು ಕೇಳಲು ಆಗ ನಮ್ಮ ಪರಶಿವಮೂರ್ತಿಯು ಪಾರ್ವತಾ ದೇವಿಗೆ ಗರ್ವ ಬಂದಿರುವುದನ್ನು ತಿಳಿದು ಕೆಲವು ಜಗನ್ಮಾತೆಯಾದ ಪಾರ್ವತಾ ದೇವಿ ಈ ಎಲ್ಲ ದೇವಾನು ದೇವತೆಗಳು ಜೋಡು ಹಸ್ತದಿಂದ ನಮಸ್ಕರಿಸಿದರೆ ಅದು ನಮ್ಮ ಈವರೆಗೂ ಸಲ್ಲುತ್ತದೆ. ಆದರೆ ಈ ಬೃಂದೇಶ್ವರನು ಮಾಡಿದ ನಮಸ್ಕಾರವು ನನಗೊಬ್ಬನಿಗೆ ನಿನಗಲ್ಲವೇ ಹೇಳಲು ನೀನು ಕೊಟ್ಟಿರುವ ಪಟ್ಟೆ ನನ್ನದು, ನನಗೆ ನಮಸ್ಕಾರವನ್ನು ಮಾಡಲಿಲ್ಲವಾದ್ದರಿಂದ ನಿನಗೆ ಶಾಪ ಕೊಡುವೆನು. ಅದೇನೆಂದರೆ ಮಾರ್ಗದಲ್ಲಿ ಹಾರಾಡುತ್ತಿರುವ ಬೃಂದೇಶ್ವರನನ್ನು ಮಾರ್ಗದಲ್ಲಿ ಹಾರಾಡೊಂದು ಶಾಪ ಬರಲು ಆಗ ಪಾರ್ವತಾ ದೇವಿಯು ಕೊಟ್ಟ ಶಾಪದಂತೆ ಕಾಲು ಕಾಲು ಪಕ್ಷಿಯಾಗಿ ಮುಕ್ಕಾಲು ಕಾಲು ನರ್ಮಾಕರವಾಗಿ ಹಾರಾಡುತ್ತಿರಲು ಅದನ್ನು ಕಂಡು ನಮ್ಮ ಪರಶಿವಮೂರ್ತಿಯು ಬಿಟ್ಟ ಬಿರುಗಾಳಿಗೆ ಮಾರ್ಗದಲ್ಲಿ ಹಾರಾಡುತ್ತಿರುವ ಬೃಂದೇಶ್ವರನು ತಲ್ಲಣಗೊಳಿಸಿರಲು ಅದನ್ನು ಕಂಡು ನಮ್ಮ ಪರಶಿವಮೂರ್ತಿಯು ಜಗನ್ಮಾತೆಯಾದ ಪಾರ್ವತಾ ದೇವಿ ನೀನು ನನಗೆ ಅವಮಾನಗೊಳಿಸಿದ್ದರಿಂದ ನಿನಗೆ ಶಾಪ ಬರಲು ನೀನು ಉತ್ತರ ದಿಕ್ಕಿನಲ್ಲಿರುವ ಕೊಲ್ಲಾಪುರ ಎಂಬ ಪಟ್ಟಣದಲ್ಲಿ ಓರ್ವ ಸೊಲ್ಲರ ಮನೆತನದಲ್ಲಿ ಮಾನಿಯಾಗಿ ಹುಟ್ಟೆಂದು ಶಾಪ ಬರಲು ಆಗ ಪರಶಿವನ ಶಾಪದಂತೆ ಪಾರ್ವತಾ ದೇವಿಯು ಶಾಪಗ್ರಸ್ತರಾಗಿ ಉತ್ತರ ದಿಕ್ಕಿನಲ್ಲಿರುವ ಕೊಲ್ಲಾಪುರ ಎಂಬ ಪಟ್ಟಣದಲ್ಲಿ ಇತ್ತ ನಮ್ಮ ಪರಶಿವಮೂರ್ತಿಯು ಬೃಂದೇಶ್ವರನೇ, ನೀನು ಉಜ್ಜಯಿನಿಗೆ ಹೋಗಿ ಮೊದಲು ಸುಖನಾಗಿ ಹುಟ್ಟಿ ಧರಿಸಿಕೊಂಡು ಎಡಗೈಯಲ್ಲಿ ಜೋಳಿಗೆ ಬಲಗೈಯಲ್ಲಿ ಬೆತ್ತವನ್ನು ಹಿಡಿದುಕೊಂಡು ಎದುರಿಗೆ ಬಾ ಎಂದು ಹೇಳಲು ಆಗ ಬೃಂದೇಶ್ವರನು ಉಜ್ಜಯಿನಿಗೆ ಹೋಗಿ ಮೊದಲು ಸುಖನಾಗಿ ಹುಟ್ಟಿ ದ್ರಾಕ್ಷಿಯನ್ನು ಧರಿಸಿಕೊಂಡು ಎಡಗೈಯಲ್ಲಿ ಜೋಳಿಗೆ ಬಲಗೈಯಲ್ಲಿ ಬೆತ್ತವನ್ನು ಹಿಡಿದುಕೊಂಡು ಜಂಗಮ ವೇಷಧಾರಿಯಾಗಿ ನಮ್ಮ ಈ ಶಂಕರನ ಎದುರಿಗೆ ಬಂದು ನಿಲ್ಲಲು ಆಗ ನಮ್ಮ ಪರಶಿವಮೂರ್ತಿ ಹೇಳುತ್ತಾನೆ, ಪೂರ್ವಕ್ಕೆ ಭಿಕ್ಷಕ್ಕೆ ಹೋಗು, ಪಶ್ಚಿಮಕ್ಕೆ ಭಿಕ್ಷಕ್ಕೆ ಹೋಗು, ದಕ್ಷಿಣಕ್ಕೆ ಭಿಕ್ಷಕ್ಕೆ ಹೋಗು, ಉತ್ತರಕ್ಕೆ ಭಿಕ್ಷಕ್ಕೆ ಹೋಗಬೇಡವೆಂದು ಹೇಳಲು ಆಗ ನಮ್ಮ ಮರಳು ಸುತ್ತರು ಜಗತ್ರಕ್ಷಕನಾದ ಪರಶಿವಮೂರ್ತಿ ಪೂರ್ವಕ್ಕೆ ಭಿಕ್ಷಕ್ಕೆ ಹೋಗು, ಪಶ್ಚಿಮಕ್ಕೆ ಭಿಕ್ಷಕ್ಕೆ ಹೋಗು, ದಕ್ಷಿಣಕ್ಕೆ ಭಿಕ್ಷಕ್ಕೆ ಹೋಗು, ಉತ್ತರಕ್ಕೆ ಹೋಗಬೇಡವೆಂದ ಕಾರಣವನ್ನು
ಬಂದಿದ್ದಾನೆ. ಮೊದಲು ಮರಳ ಸುತ್ತನೆ ಉತ್ತರ ದಿಕ್ಕಿನಲ್ಲಿ ಕೊಲ್ಲಾಪುರ ಎಂಬ ಪಟ್ಟಣ ಬರುವುದು. ಆ ಪಟ್ಟಣದಲ್ಲಿ ಮನಪುರದಲ್ಲಿ ಓರ್ವ ಈ ಮಾಯೆ ಇರುವಳು. ಈ ಮಾಯೆಯು ನೀವು ಹೋದಂತಹ ಈ ಜಂಗಮರಿಗೆ ಸೊಂಟಕ್ಕೆ ಗೋಡೆ ಪುಸ್ತಕ ಕಟ್ಟಿ ಅಕ್ಕಿ ಪೂಜೆಗೆ ಈ ಕನಸುವನ್ನು ಕರೆಸಿಕೊಳ್ಳುವಳಂತೆ. ಬಂದರು ಪಟ್ಟಣಕ್ಕೆ ಬಂದರು. ಈ ಪಟ್ಟಣದ ಕೋಟೆಯ ಸುತ್ತಲೂ ಕೋಟಿ ರಾಕ್ಷಸರ ಕಾವಲು. ಎಡಗಡೆ ಕಣಾತಿ ಎಲ್ಲ ಮನ ಕಾವಲು, ಬಲಗಡೆ ಬಂಡಿ ಮಹೋತ್ಸವ ಕಾವಲು.